ಗುಡ್ ಮಾರ್ನಿಂಗ್ ಗೈಸ್. ಏನವ ಸ್ಪೆಷಲ್ ಇವತ್ತು? ಉಪ್ಪಿಟ್ಟು. ರೂಮಲ್ಲಿ ಅಲ್ಲ ಅಡುಗೆ ಮನೇಲಿ ಕೂರ್ತಾ ಇದ್ದೆ, ಇವಾಗ ಯಾಕೆ ಇಲ್ಲಿ ಕೂರ್ಸೈತ್ ದೊಡಮ್ಮ? ಗೆಸ್ಸು ತುಂಬಿದ್ರೆ ನಾನು ಇಟ್ಲ ಬಂದ್ಮೇಲೆ ಈ ಕಡೆ ಕೂತ್ರೆ ನನಗೆ ಜ್ಞಾನ ಇಲ್ದೆಲ್ಲ ಟಿವಿ ನೋಡ್ತಿರ್ತೀನಿ, ಅದಕ್ಕೆ ಇಲ್ಲಿ ಕೂರ್ಸಿದ್ವು ಅಂತೆ. ಬಾನಿಗೆ ಆಗ್ತಾಳೆ ಅಂತಲ್ಲ, ನಾನು ನನ್ನ ಐಡಿಕ್ಕೆ ಇಲ್ಲಿ ತಂದು ಕೂರ್ಸೋದು. ಗೈಸ್ ನನ್ ಮುಖ ತೊಳ್ಯಾಕಂತ ಹೋಗಿದ್ದೆ, ಅದೇ ಗ್ಯಾಪಲ್ಲಿ ನಮ್ಮ ಅಮ್ಮನೆ ಫೋನ್ ಇಟ್ಕೊಂಡು ಬ್ಲಾಗ್ ಶುರು ಮಾಡೋರೆ. ಏನಕ್ಕೆ ಅಂದ್ರೆ ಇವತ್ತು ತಿಂಡಿ ನಮ್ಮ ಮನೇಲಿ ಉಪ್ಪಿಟ್ಟು. ಎಷ್ಟೋ ದಿನದ ನಂತರ ನಮ್ಮ ಮನೇಲಿ ಉಪ್ಪಿಟ್ಟು ಮಾಡೋರೆ. ಬಟ್ ಉಪ್ಪಿಟ್ಟು ಮಾಡ್ದಾಗ್ಲೇ ಅಂದ್ರೆ ಇವತ್ತು ಮಾಡ್ದಾಗ್ಲೆಲ್ಲ ಡೈಲಿ ಇದನ್ನೇ ಮಾಡ್ತಿಲ್ಲಮ್ಮ ಅನ್ನಂಗೆ ಫೀಲ್ ಆಗುತ್ತೆ. ಗೈಸ್ ನಮ್ಗಾನ ನೋಡಿ ಉಪ್ಪಿಟ್ಟು ಮೊಸರು ಹಾಕೊಂಡವಳು ಉಪ್ಪಿಟ್ಟಿಗೆ ಇಷ್ಟಪಟ್ಟು ತಿಂತವಳು. ಎಲ್ಲ ಸ್ವಲ್ಪ ಹಾಕಣವ, ನೀನು ನನ್ಕಿಂತ ಕಡಿಮೆ ಹಾಕೊಂಡಿದ್ಯಾ. ನಿನ್ ಸೈಜ್ ಆಗಣ ಅಂತ. ಗೈಸ್ ನಮ್ ಗಾನವಿ ಇವಾಗ ಲಿಪ್ಸ್ಟಿಕ್ ಇಲ್ಲ ಅಂತ ಈಗ ಬೇಜಾರ್ ಮಾಡ್ಕತ್ತವಳೆ. ಅವ್ಳು ಲಿಪ್ಸ್ಟಿಕ್ ಎಲ್ಲೋ ಕಳ್ದಾಕೊಂಡವಳೆ, ಅದಕ್ಕೆ ಬೇಜಾರ್ ಮಾಡ್ಕತ್ತವಳೆ. ಕಾಲೇಜ್ಗೆ ಹೋಗಲ್ಲ ಅಂತ ಕೂತಿದ್ಲು ಈಗ ಇಷ್ಟೊತ್ತವರೆಗೂ. ಏನ್ ಗೊತ್ತಾ, ಡೈಲಿ ಒಂದೊಂದು ಬೀಡಿ ಹೊಡಿ, ಲಿಪ್ಸ್ಟಿಕ್ ಹಾಕೊಳ್ಳೋ ಅವಶ್ಯಕತೆನೇ ಇರಲ್ಲ. ಸುಮ್ಮನಡಿ. ಗೈಸ್ ಆಕ್ಚುಲಿ ಪ್ರತಿದಿನ ಖಾಲಿ ಹೊಟ್ಟೆಗೆ ಎಳ್ನೀರು ಕುಡಿತಿದ್ದೆ, ಬಟ್ ಇವತ್ತು ಖಾಲಿ ಹೊಟ್ಟೆಗೆ ಉಪ್ಪಿಟ್ಟು ತಿಂದೆ. ಬಟ್ ಏನ್ ಗೊತ್ತಾ, ಉಪ್ಪಿಟ್ಟಲ್ಲಿ ಅಡ್ವಾಂಟೇಜ್ ಏನ್ ಗೊತ್ತಾ, ಹೊಟ್ಟೆ ತುಂಬದೇ ಇಲ್ಲ, ಅದೊಂದು ಅಡ್ವಾಂಟೇಜ್. ನಮ್ ಗಾನವಿ ತಿಂತ ಅಬ್ಲುಸ್ತೋಳೆ ಅಂತವಳೆ. ಹಂಗ್ ಮಾಡ್ದೆ ಇಲ್ವಾ ಮತ್ತೆ ಹಂಗ ಒಪ್ಕೋಬೇಕು ಹಂಗೆ. ಗೈಸ್ ಟೈಮ್ ಎಷ್ಟು? 9:06. ನಮ್ ಗಾನವಿನ 9:36 ಬಿಡ್ಸೋಣ. ಸರಿ ಸಾಂಗ್ ಆಡು ಹಂಗಾರೆ, ಯಾವ್ದಾದ್ರು ಆಡು. ಕ್ಲೀನ್ ಆಗಿ ಆಡ್ಬೇಕು. ಆಡ್ ಗೊತ್ತಿಲ್ವಾ? ಹಂಗಾರೆ ಇಳಿ ಮತ್ತೆ. ಗೈಸ್ ಆದ್ರೆ ನಮ್ ಗಾನವಿನ ಕೀಟ್ಲೆ ಮಾಡಕ್ ಏನ್ ಖುಷಿ ಆಗುತ್ತೆ ಗೊತ್ತಾ ಗೈಸ್. ನೋಡಿ ಈಗ ಅವ್ಳ ಸೌಂಡ್ ಎಫೆಕ್ಟ್ ನೋಡಿ. ನೆಕ್ಸ್ಟ್ ಟೈಮ್ ನಿನ್ನ ಇಲ್ಲಿಂದ ಗಾಡಿ ತಗೊಂಡ್ ಬಂದು ಅಲ್ಲಿ ಬಿಡ್ತೀನಿ. ಸರಿ ಬಾಯ್. ಗೈಸ್ ನಮ್ಮ ಅಪ್ಪ ನೋಡಿ ಇಲ್ಲಿ ಉಪ್ಪಿಟ್ಟು ಯಾಕೋ ಮುಂಚೆ ಮಾಡ್ದಂಗಿಲ್ಲ ಅಂದ್ಬಿಟ್ಟು ಈಗ ಅನ್ನ ಸಾಂಬಾರೇನ ತಿಂತವ್ರೆ. ಯಾಕೆ ಪಾಪ? ಉಪ್ಪಿಟ್ಟು ಅಷ್ಟು ಟೇಸ್ಟ್ ಬರಲಿಲ್ಲ. ಸೇಮ್ ಐತಲ್ಲ. ಏನೋ ಒಟ್ಟಿನಲ್ಲಿ ಇಲ್ಲ ಮಗನ, ಲಾಸ್ಟ್ ಟೈಮ್ ಮಾಡ್ದಂಗೆ ಇರ್ಲಿಲ್ಲ. ಹೌದಾ? ಲಾಸ್ಟ್ ಟೈಮ್ ನೀನು ನಾನು 2 ಸರಿ ಕೇಳಿ ಹಾಕ್ಸ್ಕೊಂಡಿದ್ದು ಆಯ್ತಾ ನಿಂಗೆ? ನಾನು ಹಾಕ್ಸ್ಕೊಂಡೆ 2 ಸಲ. ಮನೆ ತರಕಾರಿ ಎಲ್ಲ ಹೆಚ್ಚಾಕ್ ಮಾಡಿತ್ತಲ್ಲ. ಇರ್ಬೇಕು ಅಲ್ವಾ? ಮೋಸ್ಟ್ಲಿ ಅದಕ್ಕೆ ತರಕಾರಿ ಹಾಕಿ ಮಾಡಿತ್ತಲ್ಲ, ಅದಕ್ಕೆ ಟೇಸ್ಟ್ ಅನ್ಸಿತ್ತ ಏನೋ. ಅದೊಂಥರ ಮೆತ್ ಇಟ್ಟಿಟ್ಟಾದಂಗೆ ಆಯ್ತಪ್ಪ ಇವತ್ತಿಂದು. ಗೈಸ್ ನಮ್ಮ ಅಪ್ಪ ಉಪ್ಪಿಟ್ಟು ಹಾಕಿಸ್ಕೊಳ್ದಲ್ಲ ಅನ್ನ ಸಾಂಬಾರು ತಿಂತಾರಲ್ಲ, ಅದಕ್ಕೆ ನಮ್ಮ ಅಮ್ಮ ಇಲ್ಲಿ ಬೇಜಾರು ಮಾಡ್ಕೊಂಡು ಹೊರಗಡೆ ಚೇರ್ ಮೇಲೆ ಬಂದು ಕೂತವ್ರೆ. ಮತ್ತೆ ಅದಕ್ಕಲ್ವಾ? ಅಲ್ಲ ನಾನು ಅದಕ್ಕೆ ಅನ್ಕೊಂಡೆ. ಇವತ್ತು ಪಾಪ ಬ್ಯಾಂಕ್ ಅಕೌಂಟ್ ಮಾಡಿಸ್ತೀನಿ, ಬ್ಯಾಂಕ್ ಆಫ್ ಬರೋಡಾ. ಏನೇನು ತಗೊಂಡು ಹೋಗ್ಲಿ? ಆಧಾರ್ ಕಾರ್ಡು, ಪಾನ್ ಕಾರ್ಡು, ಜೆರಾಕ್ಸ್, ಒರಿಜಿನಲ್ ಇಟ್ಕೊಂಡು, ಫೋಟೋ ಸಾಕಷ್ಟೇ. ಅದೇ ಮಾಡಿಸ್ತೀನಿ. ಸರಿ ಮಾಡಿಸ್ತೀನಿ ಬಾಯ್. ಗೈಸ್ ಆ್ಯಕ್ಚುಲಿ ನಂದು ಯೂಟ್ಯೂಬ್ ಇನ್ಕಮ್ಮು ಏನು ಗೊತ್ತಾ, ನಮ್ಮ ಅಮ್ಮನೊಂದು ಬ್ಯಾಂಕ್ ಅಕೌಂಟ್ ಇತ್ತು, ಅದನ್ನೇ ಕೊಟ್ಟಿದ್ದೆ. ಬಟ್ ಇವಾಗ ಅದನ್ನು ಚೇಂಜ್ ಮಾಡೋಣ, ನಂದೇ ಯಾವ್ದಾದ್ರು ಕೊಡೋಣ ಅಂತ ಅನ್ಕೊಂಡೆ. ಬಟ್ ನಂದೇ ನಾರ್ಮಲ್ ಯೂಸ್ ಮಾಡೋದು ಬ್ಯಾಂಕ್ ಅಕೌಂಟ್ ಕೊಟ್ಟರೆ ದುಡ್ಡು ಖರ್ಚು ಮಾಡೋದು ನಂಗೆ ಗೊತ್ತೇ ಆಗಲ್ಲ. ಸೊ ಅದಕ್ಕಂತಲೇ ಸಪ್ರೇಟ್ ಬ್ಯಾಂಕ್ ಅಕೌಂಟ್ ಮಾಡ್ಸೋಣ ಅಂತ ಇದ್ದೀನಿ. ಇವಾಗ ಬೇರೆ ಟೈಮ್ 10 ಗಂಟೆ ಆಗೈತೆ, ಹೋಗಿ ಬರಲ್ಲ ಅತ್ಲಾಗ ಇವಾಗಲೇ. ಮಾಡಿಸ್ಕೊಂಡಂಗೆ ಒಂದು ಚಿಕನ್ನು ಒಂದು 4 ಕಾಯಿ ಸುಲ್ಯನ ಗೈಸ್. ಗೈಸ್ ಟೋಟಲ್ಲು ಎಷ್ಟು ಒಂದು 4 ಕಾಯಿ ಸುಲಿದೆ. ಈಗ ಅದೆಲ್ಲ ಕಾಯಿನ ತಗೊಂಡೋದ್ರು. ಇದೊಂದು ಕಾಯಿನ ನಮ್ಮಮ್ಮ ಬಿಟ್ರು, ಇದೊಂದು ಕಾಯಿ ಹಂಗೆ ನೀನೇ ತಗೊಂಡ್ ಬಾ ಅಂತ ಹೇಳಿದ್ರು. ಗೈಸ್ ಇವತ್ತು ಬ್ಯಾಂಕು ಕ್ಲೋಸ್ ಅಂತ ಗೈಸ್. ಇವತ್ತು April 1 ಅಲ್ವಾ, ಸೊ ಅದಕ್ಕೆ ಬ್ಯಾಂಕ್ ಇವತ್ತು ಕ್ಲೋಸ್ ಅಂತ. ಇವತ್ತು ನಾಳೆ ಬನ್ನಿ ಅಂತ ಹೇಳಿದ್ರು. ಈಗ ಫಾರ್ಮ್ ಕೊಟ್ಟವ್ರೆ,
ಫಿಲ್ ಮಾಡ್ಕೊಂಡು ನಾಳೆ ಬನ್ನಿ ಅಂತ ಹೇಳಿದ್ರು. ಬನ್ನಿ ಇವಾಗ ಹಂಗೆ ಮನೆಗೆ ಹೋಯ್ತಾಗ ಚಿಕನ್ ಏನಾದ್ರು ತಗೊಂಡು ಹೋಗೋಣ. ಅಂಕಲ್ ಟೊಮೊಟೊ ಹಣ್ಣು ಹಾಕಿ ಅಂಕಲ್ 1 kg, 1 ಸಾಂಬಾರ್ ಸೊಪ್ಪು ಹಾಕಿ. ಅವರು ಬ್ಯಾಂಕ್ ಅವರು ಏಪ್ರಿಲ್ 1 ಅಲ್ವಾ ಇವತ್ತು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸಿ ಏಪ್ರಿಲ್ ಫುಲ್ ಆಗಬೇಡಿ, ಅದಕ್ಕೆ ನಾಳೆ ಬನ್ನಿ ಅಂತ ಹೇಳಿ ಕಳಿಸಿದ್ರು. ಏನು ಹೇಳಿ ಮೇಡಮ್? ಹಾಂ, ಆಶ್ರಮ. ಏನು ಆಶ್ರಮ? ಇಲ್ಲ, ಈಗ ಮೊನ್ನೆ ಬಂದಿದ್ರಿ. ಗೈಸ್, ನಮ್ಮಮ್ಮ ಯಾರೋ ಬಂದಿದ್ರಲ್ಲ ಮನೆ ಹತ್ರಕ್ಕೆ, ಅವರನ್ನ ವಾಪಸ್ ಕಳ್ಸೇಬಿಟ್ರು. ಸುಮ್ಮನೆ ಯಾಕೆ ಬೇಕು ಹೇಳಿ, ಈಗಿನ ಕಾಲದಲ್ಲಿ ನಂಬಕ್ಕೆ ಆಗಲ್ಲ. ಹೆಂಗ್ ನಂಬದಪ್ಪ ಜನಗಳನ್ನ? ಈಗ ಚಿಕನಲ್ಲಿ ಏನು ಮಾಡ್ತಿದ್ಯಾ? ಮಾಮೂಲಿ ಕಾಯಿ ತುರ್ದಿ ಚಿಕನ್ ಸುಕ್ಕ. ಗೈಸ್, ಖಾರ ಎಲ್ಲ ರುಬ್ಕೊಂಡವ್ರು ನೋಡಿ ಇಲ್ಲಿ. ಅಷ್ಟು ಖಾರ ಇದಕ್ಕೆ ಅವ್ರಿಗೆ ಕಾಯಿ ತುರಿ ಎಲ್ಲ ಹಾಕಿ ಮಾಡ್ತೀನಲ್ಲ, ಅದಕ್ಕೆ ಅಲ್ಲಿ ಐತೆ ನೋಡಿ ಕುಕ್ಕ. ಈಗ ಇದನ್ನ ಚಿಕನ್ ಸಪ್ರೇಟ್ ಮಾಡಿ ಸಾಂಬಾರ್ ಮಾಡ್ತಾರೆ. ಈಗ ಸಪ್ರೇಟ್ ಮಾಡಿ ಕಾಯಿ ತುರಿ ಎಲ್ಲ ಹಾಕಿ ಇದು ಮಾಡ್ತಾರೆ. ಚಿಕನ್ ಬಸ್ಸಾರು. ಚಿಕನ್ ಹಂಗೆ ಸಪ್ರೇಟ್ ಮಾಡೋರು ಚಿಕನ್ ಬಸ್ಸಾರು, ಸೊಪ್ಪು ಸಪ್ರೇಟ್ ಮಾಡೋರೆ ಸೊಪ್ಪು ಬಸ್ಸಾರು ಅಷ್ಟೇ. ಕಲ್ತ್ನಲ್ಲಮ್ಮ ನಾನು ಅಡುಗೆ. ನಂಗೆ ಯಾಕೋ ಚಾಕ್ಲೇಟ್ ಕೇಕ್ ತಿನ್ಬೇಕು ಅನಿಸ್ತೈತೆ ಕಣಮ್ಮ. ನೀನಾದ್ರೆ 7 Up ಕುಡಿಬೋದು, ನಾನು ಚಾಕ್ಲೇಟ್ ಕೇಕ್ ತಿಂತೀನಿ ಅಂದರೆ ತಿನ್ಬೇಡ ಅಂತೀಯ. ನಾನಂದ್ರೆ ವಯಸ್ಸಾಯ್ತು ನಮಗೆ. ಹೂವೇ ನೋಡಿ, ಇಷ್ಟು ದೊಡ್ಡ ಮಗ ಇದ್ದಾನೆ. ಗೈಸ್, ನಮ್ಮಮ್ಮ ಕಲ್ಲಂಗಡಿ ಹಣ್ಣು ಕುಯ್ದು ಕೊಟ್ಟವ್ರೆ. ಇದೇನಮ್ಮ ಹಿಂಗೆ ಫ್ರಿಡ್ಜಲ್ಲಿ ಇತ್ತ. ಗೈಸ್, ಆದರೂ ಈ ಹಸುಗಳು ಈ ಸಿಪ್ಪೆ ಎಲ್ಲ ಹೆಂಗೆ ತಿಂತಾವಲ್ವಾ, ಒಂದ್ಸಲ ನಾವು ತಿಂದು ನೋಡೋಣ. ಹುಳಿ ಅಷ್ಟೇ ತಿನ್ಬೋದು, ಏನು ತೀರಾ ಏನು ಹಂಗೇನೋ ಇಲ್ಲ ಅಂದಂಗೆ ಏನಿಲ್ಲ, ತಿನ್ಬೋದು ಗೈಸ್. ನೀವು ಒಂದ್ಸಲ ತಿಂದು ಟ್ರೈ ಮಾಡಿ. ಬಾ, ಈ ಕಲ್ಲಂಗಡಿ ಹಣ್ಣು ಸಿಪ್ಪೆ ತಿನ್ಬೋದು ಕಣಮ್ಮ. ತಿನ್ಬೋದು, ಹೋಗಿ ಅಲ್ಲಿಗೆ ಹಾಕಿಲ್ವಲ್ಲ. ಗೈಸ್, ಪಾಪ ಹಸುನೇ ತಿನ್ಲಿ. ಗೈಸ್ ನೋಡಿ ಇಲ್ಲಿ. ಅಮ್ಮ, ಇವಾಗ ಇದು ಸಾಂಬಾರ್ ಇಷ್ಟಕ್ಕೆ ಸ್ಟಾಪು ಮಾಡ್ಬೋದಾ? ಹೌದಾ? ಗೈಸ್, ಚಿಕನ್ ಈಗ ಸಪ್ರೇಟ್ ಆಗಿ ತೆಗಿತಾವ್ರೆ ಚಿಕನ್ ಸುಕ್ಕ ಮಾಡಕ್ಕೆ. ಮತ್ತೆ ಬರ್ದಲೆ. ಗೈಸ್ ನೋಡಿ, ಇದು ನೀವು ಈ ಒಂದು ಇಡ್ಲಿ ಪಾತ್ರೆ ನೀವು ನೋಡ್ತಿದ್ದೀರಲ್ಲ, ಇದು ಶತಕ ಎಷ್ಟನೇ ಶತಕ ಇದು? ಏನ್ 24? ಅಲ್ಲ, ಇದು ಎಷ್ಟನೇ ಇಸ್ವಿಲ್ ತಂದಿದ್ದ? ಅದೇ ಎಣ್ಣೆ 2ರಲ್ಲ. ಗೈಸ್, ಇದು ಇಡ್ಲಿ ಪಾತ್ರೆ ನೀವು ನೋಡ್ತಿದ್ದೀರಲ್ಲ, ಇದು ಆಕ್ಚುಲಿ 2002ರಲ್ಲಿ ಅಂತ ಇದು ತಗೊಂಡಿದ್ದು. ನೋಡಿ ಇನ್ನೂ ಎಷ್ಟು ಸೂಪರ್ ಆಗೈತೆ. ನಮ್ಮಮ್ಮ ಇದ್ರಲ್ಲೇ ನೆನ್ನೆ ಎಲ್ಲ ಇಡ್ಲಿ ಮಾಡಿದ್ದು. ಈಗ ಇದನ್ನಿಲ್ಲಿ ಮೇಲಿಡು ಅಂದ್ರು. ಗೈಸ್, ಚಿಕನ್ ಮುದ್ದೆ ಊಟ, ಚಿಕನ್ ಸುಕ್ಕ ಜೊತೆಗೆ ಮುದ್ದೆ ಜೊತೆಗೆ ಚಿಕನ್ ಸಾಂಬಾರು. ಆಕ್ಚುಲಿ ಇವಾಗ ನಮ್ಮ ಅಪ್ಪಂಗೆ ಇವತ್ತು ಏನೋ ಕೋಟ್ ಏನೋ ಇತ್ತಂತೆ, ಅದಕ್ಕೆ ಇವಾಗ ಅವರು ಇವಾಗ ಇಲ್ಲ, ಮೋಸ್ಟ್ಲಿ ಸ್ವಲ್ಪ ಹೊತ್ತಾದ್ಮೇಲೆ ಬರ್ಬೋದು ಏನೋ. ಊಟ ಮಾಡುವ. ಗೈಸ್, ಇವಾಗ ನಮ್ಮ ಅಪ್ಪನೂ ಬಂದ್ರು. ಎನಿ ಟೈಮ್ ಹಿಂಗೆ ಗುರು, ಎನಿ ಟೈಮ್ ಒಂದು ನಮ್ಮಮ್ಮ ಟೀ ಕುಡಿತಿರ್ಬೇಕಾದ್ರೆ ಬರ್ತಾರೆ, ತಪ್ಪೂರ್ ಹಿಂಗೆ ಊಟಕ್ಕೆ ಕೂತಾದ್ಮೇಲೆ ಬರ್ತಾರೆ ನಮ್ಮಪ್ಪ. ಎನಿ ಟೈಮ್ ಹಿಂಗೆ ಅಲ್ವಾ? ಏನ್ ಪಾಪ ಸೂಪರ್ ಆಗೈತೆ. ಅಲ್ಲ, ಊಟ ಮಾಡ್ಬೇಕು. ಸೌಂಡ್ ಕಡಿಮೆ ಕೊಡು. ಅಲ್ಲ, ಊಟ ಮಾಡ್ಬೇಕಿದ್ರೆ ಎಂಟ್ರಿ ಕೊಡ್ತೀರ. ನಮ್ ತಂಗಿ ಮಗನೇ ಅನ್ನೋದ್ ಋಣ ಜಾಸ್ತಿ. ಭಗವಂತ ಅನ್ನೋದ್ ಋಣ ಜಾಸ್ತಿ ಕೊಟ್ಟವ್ ನಂಗೆ. ಮತ್ತೆ ಟೀ ಕುಡಿಬೇಕಿದ್ರೂ ಅಷ್ಟೇ, ಟೀ ಋಣನು ಹಂಗೆ. ಹೆಂಗೆ ಸಾಂಬಾರ? ಹೌದು, ಸೂಪರ್. ಹೌದಾ? ಹೆಚ್ಚು ಕಮ್ಮಿ ಸುಮಾರು ಟೈಮ್ ಆಯ್ತಲ್ವಾ? ಒಂದು 15 ದಿನ ಆಲಿಲ್ಲ ಮಗನೇ ಚಿಕನ್ ತಂದು. ಚಿಕನ್ ತಿಂದು ಅಲ್ವಾ? ಗೈಸ್ ನೋಡಿಲಿ ನಮ್ಮ ಅಪ್ಪ ಒಂದು ಇತ್ತಂದವ್ರೆ ಕೊಡ್ಲಿದು ಇದು ಫ್ರಂಟ್ ಇರುತ್ತಲ್ಲ ಅದೇ ನೀವು ಅದೇ ಅದು ತಂದವ್ರು ಇಲ್ಲಿ
ಆದ್ರೆ ಮರ ಇದು ಹ್ಯಾಂಡಲ್ಲೇ ತಂದಿಲ್ಲ. ಅದೇ ಒಂದ್ ಮರ ಬರುತ್ತಲ್ಲ ಇಲ್ಲಿ ಒಂದು ಹ್ಯಾಂಡಲ್, ಅದೇ ತಂದಿಲ್ಲ. ಅದು ಮೋಸ್ಟ್ಲಿ ಶೆಡ್ ಅಲ್ಲಿ ಇದೆ ಅನ್ಸುತ್ತೆ ಎಕ್ಸ್ಟ್ರಾ ಪೀಸು, ಅದಕ್ಕೆ ಅದನ್ನ ತಂದಿಲ್ಲ. ಜೊತೆಗೆ ಇನ್ನೊಂದೇನೋ ಕಬ್ಬಣದೊಂದು ಪೀಸ್ ತಂದವ್ರೆ ನೋಡಿ ಇಲ್ಲಿ. ಒಳ್ಳೆ ಹೆಂಗೈತೆ ಅಂದ್ರೆ ನೋಡಕ್ ಒಳ್ಳೆ ಮರ ತರ ಐತೆ, ಬಟ್ ಇದು ಕಬ್ಬಣದ ಪೀಸ್ ಇದು. ಓಹೋ ಹೆವಿ ವೆಯ್ಟ್ ಐತೆ ಗುರು. ಗೈಸ್ ಇವತ್ತು ಕಮೆಂಟು ನಮ್ಮ ಅಪ್ಪನ ಜೊತೆ ಓದೋಣ ಅಂತ ಅನ್ಕೊಂಡೆ, ಬಟ್ ನಮ್ಮಪ್ಪ ಇವಾಗ ಹೊರಗಡೆ ಹೋಗೋರೆ. ಸೊ ಈಗ ನಮ್ಮಪ್ಪ ಎಲ್ಲ ನಮ್ಮಮ್ಮನೇ ಈಗ ಇದ್ದಾರೆ. ಈಗ ಇವ್ರ ಜೊತೆನೇ ಈಗ ಕಮೆಂಟ್ಸ್ಗಳಿಗೆ ರಿಪ್ಲೈ ಕೊಡೋಣ. ಬ್ರೋ ನೆಕ್ಸ್ಟ್ ವಿಡಿಯೋಯಿಂದ ಸ್ವಲ್ಪ ಎಡಿಟಿಂಗ್ ಬೆಟರ್ ಮಾಡಿ ಆ್ಯಂಡ್ ವಿಡಿಯೋ ಸೆಂಟರಲ್ಲಿ ಮೀಮ್ಸ್ ಹಾಕಿ, ಕಾಮಿಡಿ ವಿಡಿಯೋಸ್ ಆ್ಯಂಡ್ ಮ್ಯೂಸಿಕ್. ಏನ್ ಗೊತ್ತಾ, ನಾನು ಡೈಲಿ ವ್ಲಾಗ್ ಮಾಡ್ತೀನಲ್ಲ, ಮಧ್ಯದಲ್ಲಿ ಹಂಗೆಲ್ಲ ಮೀಮ್ಸ್ ಹಾಕಿದ್ರೆ ಅದು ನ್ಯಾಚುರಾಲಿಟಿ ಹೋಗುತ್ತೆ. ಸೊ ಮಧ್ಯದಲ್ಲಿ ಅದೇನೋ ಅದು ಹಾಕಿದ್ರೆ ಡಿಸ್ಟರ್ಬ್ ಆಗುತ್ತೆ ಅನ್ನಂಗೆ ನಂಗೆ ಫೀಲ್ ಆಗುತ್ತೆ. ಸೊ ಅದಕ್ಕೆ ನಾನು ಆ ಥರ ಮೀಮ್ಸ್ ಏನೋ ಹಾಕಲ್ಲ. ಡೈಲಿ ವ್ಲಾಗ್ಸ್ ಅಲ್ವಾ, ನ್ಯಾಚುರಲ್ ಆಗಿದ್ರೇನೆ ಚಂದ. ಅದು ಮಾಡಲ್ಲ ಗಾಯ್ಸ್. ಗಾನವಿ ಕೆಲಸನ ತಲೆ ಮೇಲೆ ಹೊಡೆದು ಹೇಳು ಅಂತ ಹೇಳಿದ್ದು ಗಾನವಿ, ಕ್ಷಮಿಸು ತಪ್ಪಾಗಿದೆ ಹೇಳಿದ್ರೆ. ತಪ್ಪೇನಿಲ್ಲ. ಹೌದಂಗಾರೆ ತಲೆ ಮೇಲೆ ಹೊಡಿಲ್ಲ ಮತ್ ತಪ್ಪೇನಿಲ್ಲ ಅಂತಿದ್ಯಾ? ಹಂಗ ಬಿಡು, ತಲೆ ಮೇಲೆ ಹೊಡಿತೀನಿ. ಯಾವ ಸಿರಮ್ ಬ್ರೋ ಅಂತ ಹಾಕೋರು. ಬ್ರೋ ಯೂಟ್ಯೂಬ್ ಅಲ್ಲಿ ಜಾಸ್ತಿ ಅರ್ನಿಂಗ್ಸ್ ಮಾಡಿ, ಜಾಸ್ತಿ ವಿಡಿಯೋಸ್ ಅಪ್ಲೋಡ್ ಮಾಡಿ. ಅಣ್ಣ ಪ್ಲೀಸ್ ನಿಮ್ಮ ಅಪ್ಪ ಹತ್ರ ಹೇಳ್ಸಿ ನಿಮ್ದು ಫೋರ್ಡ್ ಕಾರ್ ಯಾವ ಮಾಡಲ್, ಯಾವಾಗ ಇಸ್ಕೊಂಡಿದ್ದು, ಮತ್ತೆ ಮೈಲೇಜ್ ಎಷ್ಟು ಅಣ್ಣ ಪ್ಲೀಸ್ ಆಸ್ಕ್ ದಿಸ್ ಟು ಅಂಕಲ್. ಅಯ್ಯೋ ಈ ಕಮೆಂಟ್ ನಾನು 3-4 ಸಲ ಓದಿದ್ದೀನಿ ಗುರು. ನೀವು ಫುಲ್ ವಿಡಿಯೋಸೇ ಫುಲ್ ವ್ಲಾಗೇ ನೋಡಲ್ಲ ಅಂದ್ರೆ ನಾನು ಏನ್ ಮಾಡ್ಲಿ ಹೇಳಿ. ನಮ್ಮ ಕಾರು ಮಾಡಲ್ ಬಂದು 2017 ಮಾಡಲು 2018 ತಗೊಂಡಿದ್ದು. ಜೊತೆ ಕಾರ್ ಎಷ್ಟು ಮೈಲೇಜ್ ಕೊಡ್ತಿದೆ ಅಂದರೆ ಒಂದು ಅರೌಂಡ್ 18 ಕೊಡ್ತಿದೆ ಕಾರ್ ಮೈಲೇಜು. ಯೂಟ್ಯೂಬ್ ಇನ್ಕಮ್ ರಿವೀಲ್ ಮಾಡಿ ಪ್ಲೀಸ್. ಹೇಳಿದ್ನಲ್ಲ ಮಂತ್ಲಿಗೆ ಒಂದು ಅರೌಂಡ್ 8K to 9K ಬರ್ತಿದೆ ಅಷ್ಟೇ. ಗಾನು ಕೌಂಟರ್ ಅಂತ ಹಾಕ್ಬಿಟ್ಟು ಬೆಂಕಿ ಸಿಂಬಲ್ ಹಾಕೋರೆ. ಆಕ್ಚುಲಿ ಗಾನುಗೆ ಕೌಂಟರು ಕೊಡೋಕ್ಕಿಂತ ಮುಂಚೆ ನಾನು ಅಲ್ಲಿ ಅವಳಿಗೆ ಹೇಳಿರ್ತೀನಿ ಆಯ್ತು ಗೈಸ್. ಇನ್ನೊಂದೇನು ಗೊತ್ತಾ, ಗಾನವಿ ಕಾಲೇಜಲ್ಲಿ ನಾನು ಇವತ್ತು ಅಬ್ಸರ್ವ್ ಮಾಡಿದೆ. ಅವಳ ಫ್ರೆಂಡ್ಸ್ ಮುಂದೆ ಎಲ್ಲ ಒಂಥರ ಇರ್ತಾಳೆ, ಈ ಒಂದು ಆಫೀಸರ್ ಅನ್ನಂಗಿರ್ತಾಳೆ. ಆದ್ರೆ ಅವ್ರು ಯಾವಾಗ ಆಯ್ತಾ ಅವ್ರು ಯಾವಾಗ ವ್ಲಾಗ್ ನೋಡಿದಾಗ ಅವ್ರಿಗೆ ಗೊತ್ತಾಗುತ್ತೆ, ಓ ಇದು ಗಾನವಿ, ಚೈಲ್ಡ್ ಗಾನವಿ ಅಂತ. ಇಷ್ಟ ಆಯ್ತು ಕಮೆಂಟ್ಸ್ಗಳು. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಪ್ಪ ಈಗಂತೂ ಸಖತ್ ಸೆಕೆ ಆಗ್ತಿದ್ ಗುರು, ಸಖತ್ತು. ಸರಿ ಗೈಸ್ ಟೇಕ್ ಕೇರ್. ನೋಡಿ ಇದು ಆಕ್ಚುಲಿ ಇದು ಸ್ಕ್ರಿಪ್ಟ್. ಇದು ಈಗ ಗಾನವಿಗೆ ಸೆಕೆ ಆಗ್ತಿದೆ ಅಂತೀನಿ, ಸೊ ಅವಾಗ ನೀನು ಮಧ್ಯದಲ್ಲಿ ಫ್ಯಾನ್ ಹಾಕ ಅಂತ ಹೇಳು ಅಂತ ಹೇಳಿದ್ದೆ. ಸೊ ಇದೆಲ್ಲ ಸ್ಕ್ರಿಪ್ಟ್ ಇವೆಲ್ಲ ಮುಂಚೆ ಹೇಳಿರ್ಲಿಲ್ಲ. ಸರಿ ಗೈಸ್ ಬಾಯ್.